ನೀನೋಗಿ ಮಾಸ್ಟರ್ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಸುಮ್ಮನೆ ಇರ್ತೀನಾ? ನೀನ್ ಚಾಂಪಿಯನ್ ಅಲ್ವಾ? ನನ್ನ ಬೀಟ್ ಮಾಡು, ಆಮೇಲೆ ಚಾಂಪಿಯನ್ ಅನ್ನಿಸ್ಕೋ. ಬಾ. ನೋಡು, ಬೇಡ. ನೀನೇನು ತಿಂದೆ ಇರೋದಕ್ಕೆ ಇಷ್ಟು ವೀಕ್ ಆಗಿರೋದು. ನೀನ್ ನೋಡಿದ್ರೆ ಮನೇಲಿ ಊಟ ಹಾಕ್ತಾರೋ ಇಲ್ವೋ ಅನ್ಸತ್ತೆ. ತಿನ್ನೋ ಸುಮ್ನೆ. ತಗೋ, ಈ ಮೊಟ್ಟೆನು ತಿನ್ನು. ನಿನ್ಗೆ ಹೇಳ್ತಿರೋದು. ಯಾಕಿತ್ರ ಕೂತಿದ್ಯಾ? With energy consumption being the buzzword in the developing economies around the world, fears of an energy crisis looming ahead are not totally unfounded. Gerard? Silence. The non-renewable nature of fossil fuels makes complete dependence on these for future energy needs a very dicey affair. Renewable resources are the best bet in this scenario. ತಿಂತಾ ಇಲ್ಲ, ಕ್ಲಾಸ್ಗೂ ಕೂಡ ಹೋಗಲ್ಲ ಅಂತಾಳೆ. ನಾನು ಏನ್ ಮಾಡೋಕ್ಕಾಗತ್ತೆ? ಏನ್ ಜೆನ್ನಿ ಇದೆಲ್ಲ? ಖಂಡಿತ ಜೆರಾರ್ಡೇನೋ ಮಾಡಿರ್ತಾನೆ, ಅದಕ್ಕೆ ಹೀಗಿತ್ಯಾ? ನಾನೇ ಅವ್ನ ಸಾವಿಗೆ ನಾನೇ ಕಾರಣ. ನಾನು ಅವತ್ತು ಹಾಗೆ ಮಾಡಬಾರ್ದಾಗಿತ್ತು. ಇಲ್ಲ, ಜೆರಾರ್ಡ್ ತಾನೇ ಮೊದಲು ತಪ್ಪು ಮಾಡಿದ್ದು, ಅದಕ್ಕೆ ಹೀಗಾಯ್ತು.
ಆ ಹುಡುಗನ ತಂದೆ ಬಂದಿದ್ದಾರೆ. ನೀನೇನು ಚಿಂತೆ ಮಾಡಬೇಡ ಆಯ್ತಾ. ನಾಳೆಯಿಂದ ಗುಡ್ ಗರ್ಲ್ ಥರ ಕ್ಲಾಸಿಗೆ ಬರಬೇಕು, ಓಕೆ? ನೀನ್ಯಾಕಮ್ಮ ಬೇಜಾರಾಗಿದ್ಯಾ? ಆರ್ ಯು ಓಕೆ? ಅವನು ನಿನ್ನ ಅಂಕಲ್ ಮಗ, ಆದರೆ ಆ ಅಂಕಲ್ಗೇನು ಬೇಜಾರಾಗಿಲ್ಲ. ನನ್ನ ಮಗನೇ ತಪ್ಪು ಮಾಡಿದ್ದು. ಆದರೆ ನನಗೆ ಗೊತ್ತೇ ಆಗಲಿಲ್ಲ ಅವನ ಜೀವನ ಯಾಕಿಷ್ಟು ಬೇಗ ಮುಗೀತು ಅಂತ. ಹೀಗಾಗಬಾರ್ದಾಗಿತ್ತು. ಅವನಿಗೆ ತುಂಬಾ ಅವಮಾನ ಆಗೋಯ್ತು. ಅವನೆಲ್ಲ ಕಡೆನೂ ಗೆಲುವನ್ನೇ ಕಾಣ್ತಿದ್ದವನು ಅಷ್ಟೇ. ನನ್ನ ಮಗ ಹೀಗೆ ಮಾಡ್ಕೊಳ್ಳೋದು ಗೊತ್ತಿತ್ತ? ಅವನು ಸಾಯೋಕ್ಕೂ ಮುಂಚೆ ಕಣ್ಣೀರು ಹಾಕಿದ್ದಾನೆ. ನಿಜ ಅಲ್ವೇನಮ್ಮ? ಅದು ನಿನ್ ತಪ್ಪಲ್ಲಮ್ಮ. ನೋಡು, ತಪ್ಪೆಲ್ಲ ಅವಂದೇ. ಅದಕ್ಕೆ ನೀನ್ಯಾಕಮ್ಮ ನೊಂದ್ಕೋತೀಯ? ನೋಡು, ಒಳ್ಳೆ ಹುಡುಗಿ ಅಲ್ವಾ, ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲಿಗೆ ಹೋಗ್ಬಿಟ್ಟು ನಿನ್ನ ಅಂಕಲ್ಗೋಸ್ಕರ ಒಂದು ಕೆಲಸ ಮಾಡಬೇಕು. ಅರ್ಜೆಂಟೇನಿಲ್ಲ, ಸಮಯ ತಗೋ. ಒಂದು ಸಲ ನೀನು ಸ್ಕೂಲ್ಗೆ ಹೋಗಿ ಎಲ್ಲವೂ ಸರಿ ಆದಮೇಲೆ ನಾನು ಹೇಳಿದ್ದನ್ನ ನೀನು ಮಾಡಲೇಬೇಕು. ಜರಾಡ್ ಜಂಪ್ ಮಾಡ್ದ ಅಲ್ವಾ, ನೀನು ಅದೇ ಟೆರೆಸ್ ಮೇಲೆ ಹೋಗ್ಬೇಕು. ಅವನು ಹೇಗೆ ಅಲ್ಲಿಂದ ಜಂಪ್ ಮಾಡಿದ್ನೋ ನೀನು ಹಾಗೆ ಜಂಪ್ ಮಾಡಬೇಕು. ಈ ಅಂಕಲ್ ಮಾತನಾಡ್ಸ್ಕೊಡ್ತೀಯ ತಾನೆ? ಅಂಕಲ್ಗ ಕೆಲಸ ಆಗಲೇಬೇಕು. ಅವರು ಅದನ್ನ ಕಣ್ಣಲ್ಲಿ ನೋಡ್ಲೇಬೇಕು. ಇದು ಯಾರಿಗೂ ಗೊತ್ತಾಗಲ್ಲ. ಮಮ್ಮಿ, ಸ್ಟೆಪ್ ಫಾದರ್, ಯಾರಿಗೂ. ಇದನ್ನ ಯಾರಿಗಾದ್ರೂ ಹೇಳಿದ್ರೆ ಎಲ್ಲರನ್ನು ಕೊಂದು ಹಾಕ್ಬಿಡ್ತೀನಿ. ಅಂಕಲ್ಗೋಸ್ಕರ ಇದು ಮಾಡ್ತೀಯ ತಾನೆ? ನನಗೋಸ್ಕರ ಅಲ್ಲ, ಜರಾಡಿಗೋಸ್ಕರ. Water scarcity and the need for water conservation and management. Given the abundance and renewability of water, it is difficult to imagine that we may suffer from water scarcity. The moment we speak of water shortages, we immediately associate it with regions having low rainfall or those that are drought prone. We instantly visualize the deserts of Rajasthan and women balancing mud cars. ಅವರು ಆ ಹುಡುಗಿನ ಹೆದರ್ಸ್ತಾ ಇದ್ದಾರೆ. ಇಡೀ ರಾತ್ರಿ ಮನೆ ಹೊರಗೆ ನಿಂತಿರ್ತಾನೆ. ಅವಳು ಹಿಂದಿಂದನೇ ಹೋಗ್ತಾನೆ. ನೀವೇನಾದ್ರೂ ಮಾಡ್ಲೇಬೇಕು. ಈ ಕೇಸ್ ಏನು ಅಂದ್ರೆ ಅವಳನ್ನ ಸ್ಕೂಲ್ಗೆ ಹೋಗುವಂತ ಹಿಂಸೆ ಕೊಡ್ತಾ ಇದಾರಂತೆ. ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ನನ್ನ ಮಗಳನ್ನ ಯಾಕೆ ಹೀಗೆ ಹೆದರ್ಸ್ತಾ ಇದ್ದಾರೆ? ಇಷ್ಟಕ್ಕೂ ಏನ್ ಮಾಡಿದ್ಲು ಅವಳು? ನಾನು ಜೆನಿಫರ್ ಜೊತೆ ಮಾತಾಡಬೇಕು. ಅವ್ರು ನಿನ್ನ ಹತ್ರ ಏನು ಹೇಳಿದ್ರು? ಅವ್ರ ಮಗ ಬಿದ್ದ ಹಾಗೆ ನಾನು ಸ್ಕೂಲ್ ಟೆರೆಸಿಂದ ಬೀಳ್ಬೇಕಂತೆ. ನನಗೆ ಹೆದರ್ಸ್ತಿದ್ದಾರೆ. ನೀನು ಯಾಕೆ ಭಯ ಪಡ್ಕೋತಿದ್ದೆ ಜೆನಿಫರ್? ನಾನು ಬೀಳಲಿಲ್ಲ ಅಂದ್ರೆ ಮಮ್ಮಿನ ಚಿಕ್ಕಪ್ಪನ ಸಾಯಿಸ್ತಾರಂತೆ. ಅದು ಅವನೊಬ್ಬ ಹುಚ್ಚ. ಜರಾಡ್ ನಿನ್ಗೋಸ್ಕರ ಸ್ವರ್ಗದಲ್ಲಿ ಕಾಯ್ತಾ ಇರ್ತಾನೆ. ಅದಕ್ಕೆ ಅಂಕಲ್ ಹೇಳ್ದಾಗೆ ನೀನು ಮಾಡ್ಬೇಕಲ್ವಾ?
ಏನಾಯ್ತು ನಿನ್ಗೆ? ಏನೂ ಇಲ್ಲ. ಆ ಹುಡುಗನ ವಿಷಯಕ್ಕ? ಅದಕ್ಕೆ ನೀನ್ಯಾಕೆ ಬೇಜಾರಾಗ್ಬೇಕು? ಅದಕ್ಕಲ್ಲ. ಮತ್ತೆ ನಿನಗ್ಯಾಕೆ ಹೇಳ್ಬೇಕು? ನೀನೇನಾದ್ರೂ ಹೆಲ್ಪ್ ಮಾಡ್ತೀಯಾ? ನಂದು ತಪ್ಪು, ನಾನೇ ಕಾರಣ. ಯಾಕೇನೇನೋ ಮಾತಾಡ್ತೀಯ? ನೀನೇನ್ ತಪ್ಪು ಮಾಡಿದ್ಯಾ? ಜನಿ, ಹೋಗೋಣ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ.